ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸರಳ ವಿಜ್ಞಾನದ ಒಂದು ರೂಪಕದಲ್ಲಿ ನೀರಿನ ಮಹತ್ವ, ದೇಹದಲ್ಲಿ ನೀರು ಏನು ಮಾಡುತ್ತದೆ ಅನ್ನುವ ಸರಳ ಒಂದು ವಿಷಯವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಮಾತ್ರ ಹೇಳ್ಬೋದು, ನೀರು ಇಲ್ಲದೆ ಜೈವಿಕ ಕ್ರಿಯೆ ಯಾವುದೂ ಆಗುವುದಿಲ್ಲ. ಯಾವ ಜೈವಿಕ ಕ್ರಿಯೆ ಯಾವ ಅಂಗದಲ್ಲೂ ಸಹಿತ ಆಗುವುದಿಲ್ಲ. ಆದ್ದರಿಂದ ನಾವು ಪ್ರತಿನಿತ್ಯ ನೀರು ಕುಡಿತಾ ಇರ್ತೀವಿ, ಆದರೆ ಆ ನೀರಿನಿಂದ ಏನು ಉಪಯೋಗವಾಗುತ್ತೆ, ಏನು ಅನಾನುಕೂಲವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿರೋದಿಲ್ಲ. ಇದು ಮಕ್ಕಳಿಗೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಇಲ್ಲಿ 2 ಚಿತ್ರಗಳನ್ನು ತೋರಿಸಿದ್ದೀನಿ. ನಿಮ್ಮ ಎಡಭಾಗದಲ್ಲಿ ಇಬ್ರು ಇರ್ತಕ್ಕಂಥದ್ದು ಹೆಂಗಸು ಮತ್ತು ಗಂಡಸಿನ ಒಂದು ಚಿತ್ರ ತರ ಕಾಣಿಸ್ತಾ ಇದೆ. ಒಟ್ಟು ನಮ್ಮ ದೇಹದಲ್ಲಿ ನೀರು ಎಷ್ಟಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಹೆಂಗಸರ ಒಂದು ದೇಹದಲ್ಲಿ ಟೋಟಲ್ ಆಗಿ 60% ನೀರಿರುತ್ತಂತೆ. ಮನುಷ್ಯ ಅಂದ್ರೆ ಗಂಡಸಿನಲ್ಲಿ 65% ಇರುತ್ತಂತೆ. ಅದು ಯಾಕೆ ಇದೆಲ್ಲ ಹೇಳೋದು ಬಹಳ ಒಂದು ಕುತೂಹಲಕರವಾಗಿ ಕೇಳೋದಕ್ಕೆ. ಕಣ್ಣಲ್ಲಿ 95%, ಹಾರ್ಟ್ ನಲ್ಲಿ 75%, ಮಸಲ್ಸ್ ಅಲ್ಲಿ ಮಾಂಸಖಂಡಗಳಲ್ಲಿ 75%, ಬ್ಲಡ್ ನಲ್ಲಿ 94%, ಲಂಗ್ಸ್ ಒಳಭಾಗದಲ್ಲಿ 85%, ಕಿಡ್ನೀಸ್ ಅಲ್ಲಿ 83%, ಬ್ರೈನ್ ಅಲ್ಲಿ 83%. ಅಂದ್ರೆ ಪ್ರತಿಯೊಂದು ಅಂಗಗಳಲ್ಲೂ ಸಹಿತ ನೀರಿದ್ದೇ ಇರುತ್ತೆ. ಆದ್ರಿಂದ ನಾವು ಈ ಒಂದು ನೀರಿನ ವಿಚಾರವಾಗಿ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೀರೇ ಜೀವದ ಆಧಾರ. ಗಾಳಿ, ಬೆಳಕು, ಆಹಾರ ಇದ್ದ ಹಾಗೆ ನೀರು ಜೀವದ ಆಧಾರ. ನಮ್ಮ ದೇಹದಲ್ಲಿ ಎಷ್ಟು ನೀರಿದೆ ಅಂತ ನಾನು ಹಿಂದೆ ಹೇಳಿದೆ. ಈಗ ಶಿಶುಗಳಲ್ಲಿ, ವಯಸ್ಕರಲ್ಲಿ, ಹಿರಿಯರಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡೋಣ. ಎಡಭಾಗದಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ ನೋಡಿ. ಶಿಶುಗಳಲ್ಲಿ 80% ದೇಹದಲ್ಲಿ ನೀರಿರುತ್ತೆ. ಮಕ್ಕಳು 70% ಇರುತ್ತೆ. ಗಂಡು ವಯಸ್ಕರಲ್ಲಿ 60%, ಹೆಣ್ಣು ವಯಸ್ಕರಲ್ಲಿ 55%, ಮುದುಕರಲ್ಲಿ 50%. ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಹಿತ ನೀರಿನ ಅಂಶ ಬದಲಾವಣೆ ಆಗ್ತಾ ಇರುತ್ತೆ. ಸರಿ, ನೀರು ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಪೋಷಕಾಂಶಗಳನ್ನ ಎಲ್ಲಾ ಕಡೆಗೂ ಸಾಗಿಸುತ್ತೆ. ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತೆ. ನಮ್ಮ ಕಾಲು, ಕೈ, ಬೇರೆ ಕಡೆ ಇರ್ತಕ್ಕಂಥ ಕೀಲುಗಳು, ಜಾಯಿಂಟ್ಸ್, ಇವಕ್ಕೆಲ್ಲ ಲೂಬ್ರಿಕೇಶನ್ ಮಾಡುತ್ತೆ. ರಕ್ತದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅಂದ್ರೆ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಮುಖ್ಯ ಭಾಗಗಳಿಗೆ ನೀರಿನ ಅವಶ್ಯಕತೆ ಇದ್ದೇ ಇದೆ. ಇನ್ನೂ ಒಂದು ಸಾರಿ ನಾನು ನಮ್ಮ ದೇಹಕ್ಕೆ ನೀರಿನ ಮಹತ್ವ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಕಾರಣ ಇದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ಹೆಚ್ಚು ಕಡಿಮೆ 60% ಭಾಗ ಬರೀ ನೀರೇ. ನೀರಿನ ಮುಖ್ಯ ಕೆಲಸನೂ ಹೇಳಿದೆ ನಾನಾಗ್ಲೇ. ಇನ್ನೊಂದ್ಸತಿ ಹೇಳ್ತೀನಿ. ರಕ್ತ ಮತ್ತು ಆಮ್ಲಜನಕ ಸಾಗಣೆ ಎಲ್ಲಾ ಕೋಶಗಳಿಗೂ ಹೋಗ್ಬೇಕು ನೀರು. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಕೋಶಗಳಿವೆ. ಆ ಪ್ರತಿಯೊಂದು ಕೋಶಕ್ಕೂ ನೀರು ಹೋಗ್ಲೇಬೇಕು. ನೀರಿನ ಜೊತೆಗೆ ಅನೇಕ ಕೆಮಿಕಲ್ಸು, ಅನೇಕ ಬೇಕಾಗಿರ್ತಕ್ಕಂಥದ್ದು, ಹಾರ್ಮೋನುಗಳು ಎಲ್ಲ ಹೋಗುತ್ತೆ. ನೀರು ಇಲ್ಲದೆ ಹೋದ್ರೆ ಇವೆಲ್ಲವೂ ಎಲ್ಲ ನಿಂತು ಹೋಗ್ಬಿಡುತ್ತೆ. ಆದ್ರಿಂದ ಕಿಡ್ನಿಗೆ ಬೇಕು. ಕಿಡ್ನಿ ಕ್ಲೀನ್ ಮಾಡುತ್ತೆ ದೇಹದಲ್ಲಿರ್ತಕ್ಕಂಥ ಕೊಳೆಯನ್ನ. ನೀರಿಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಜೀರ್ಣಕ್ರಿಯೆಗೆ ಬೇಕು, ಕೀಲುಗಳಿಗೆ ಬೇಕು, ಚರ್ಮಕ್ಕೆ ಬೇಕು, ಮೆದುಳಿನ ಕೆಲಸಕ್ಕೆ ಬೇಕು. ಅಂದ್ರೆ ನೀರು ಇಲ್ಲದೆ ಯಾವ ಭಾಗವೂ ದೇಹದಲ್ಲಿ ಕೆಲಸ ಮಾಡುವುದಿಲ್ಲ. ನೀರಿನ ಕೆಲಸ ಸ್ವಲ್ಪ ಜಾಸ್ತಿ ಹೇಳ್ತೀನಿ ಇಲ್ಲಿ. ದೇಹದ ತಾಪಮಾನ ಕಾಪಾಡುತ್ತೆ. ಬೆವರು ಮೂಲಕ ದೇಹ ತಣ್ಣಗಾಗುತ್ತೆ. ಇಲ್ಲದೆ ಇದ್ರೆ, ಬೆವರು ಆಗದೆ ಹೋದರೆ ಹೆಚ್ಚು ಬಿಸಿಲು ಇರ್ತಕ್ಕಂಥ
ಕಡೆಗಳಲ್ಲಿ ಹಾರ್ಟ್ ಸ್ಟ್ರೋಕ್ ಆಗ್ಬೋದು, ಜನಗಳು ಬಿದ್ದೋಗ್ಬಿಡ್ತಾರೆ ಸುಸ್ತಾಗಿ. ಕಿಡ್ನಿ ಇದೆಯಲ್ಲ, ಅದು ಮೂತ್ರಪಿಂಡಗಳು ಅಂತ ಹೇಳ್ತೀವಲ್ಲ, ಅದು ರಕ್ತವನ್ನ ಕ್ಲೀನ್ ಮಾಡುತ್ತೆ. ಪ್ರತಿಯೊಂದು ಹನಿಯ ರಕ್ತ ಅಂದ್ರೆ ರಕ್ತದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ರಕ್ತವೂ ಸಹಿತ ಕಿಡ್ನಿಗೆ ಹೋಗ್ಲೇಬೇಕು ನೀರಿನ ಜೊತೆಗೆ. ಅಲ್ಲಿ ಹೋದಾಗ ನೀರು ಒಂದು ಕಡೆ ಬರುತ್ತೆ. ತುಂಬಾ ಜಾಸ್ತಿ ನೀರು ಕುಡಿದ್ರೆ ಅದು ನೀರನ್ನ ಮೂತ್ರವಾಗಿ ಬಿಡುತ್ತೆ. ನೀರು ಕಡಿಮೆ ಕುಡಿದ್ರೆ ಏನಾಗುತ್ತೆ ಅಂತಂದ್ರೆ ಕೆಲಸಗಳು ಸರಿ ಹೋಗಲ್ಲ, ಮತ್ತೆ ಮೂತ್ರಪಿಂಡಗಳಲ್ಲಿ ಬದಲಾವಣೆ ಆಗಿರುತ್ತೆ. ಮೂತ್ರಪಿಂಡ ದಿನಕ್ಕೆ ಸುಮಾರು 180 ಲೀಟರ್ ಅನ್ನ ಶೋಧನೆ ಮಾಡುತ್ತೆ. ಆದ್ರಿಂದ ನೀರನ್ನು ನಾವು ಸಾಕಷ್ಟು ಕುಡಿಲೇಬೇಕು. ಜೀರ್ಣಕ್ರಿಯೆ, ಜೊಲ್ಲು, ಜಠರರಸ, ಮಲವಿಸರ್ಜನೆ ಎಲ್ಲದಕ್ಕೂ ನೀರು ಬೇಕೇ ಬೇಕು. ನೀರಿಲ್ದೇ ಹೋದ್ರೆ ಏನೇನೂ ಆಗೋದಿಲ್ಲ. ನೀರಿನ ಕೊರತೆ ಇದ್ರೆ ಗೊತ್ತಲ್ಲ, ಮಲಬದ್ಧತೆ, ಬೆಳಿಗ್ಗೆ ಎದ್ರೆ ಟಾಯ್ಲೆಟ್ ಮಾಡೋಕ್ಕಾಗಲ್ಲ, ಮೂತ್ರ ವಿಸರ್ಜನೆ ಮಾಡೋಕ್ಕಾಗಲ್ಲ, ಜೀರ್ಣವಾಗಲ್ಲ. ಅದರಿಂದ ಮೊದಲಿನವ್ರು ಹೇಳ್ತಾ ಇದ್ರು ನೀರು ಸರಿ ಕುಡಿಬೇಕಪ್ಪ ಅಂತ. ಎಷ್ಟು ಕುಡಿಬೇಕು ಅನ್ನೋದು ಬಹಳ ಕಠಿಣವಾದ ಕೆಲಸ ಹೇಳೋದಕ್ಕೆ. ಆದ್ರೆ ಸುಮಾರು 2 ರಿಂದ 3 ಲೀಟರ್ ತನಕ ನೀರು ಕುಡಿಬಹುದು. ಅಂದ್ರೆ 1.5 ಲೀಟರ್ ಅಥವಾ 2.5 ಲೀಟರ್ ದಿನಕ್ಕೆ ನೀರು ನಾವು ಕುಡಿಬಹುದು. ನಮ್ಮ ದೇಹ ಮೂಳೆಗಳಿಂದ ಆಗಿರ್ತಕ್ಕಂಥ, ಮೂಳೆ ಮಾಂಸಗಳಿಂದ ಆಗಿರ್ತಕ್ಕಂಥ ದೇಹ. ಈ ಮೂಳೆಗಳಿಂದ ಆಗಿರ್ತಕ್ಕಂಥ ದೇಹ ಇದೆಯಲ್ಲ, ಅಲ್ಲಿ ಅನೇಕ ಕೀಲುಗಳಿವೆ. ಆ ಕೀಲುಗಳು ಲೂಬ್ರಿಕೆಂಟ್ ಆಗಿ ಬೇಕೇ ಬೇಕು. ಲೂಬ್ರಿಕೆಂಟ್ ಅಂದ್ರೆ ಕೀಲುಗಳನ್ನು ಸರಿಯಾಗಿ ಕೆಲಸ ಮಾಡೋದಕ್ಕೆ ಬೇಕಾಗುತ್ತೆ. ಎಷ್ಟೊಂದಿದೆ ನೋಡಿ, ಚಿತ್ರದಲ್ಲಿ ತೋರಿಸ್ತೀನಿ. ಕೀಲುಗಳು ಅಂತ ಹೇಳ್ತೀವಲ್ಲ, ಅದನ್ನ ಎಷ್ಟಿದೆ ನೋಡಿ. ಜಾಯಿಂಟ್ಸ್ ಹೇಳೋದಕ್ಕೆ ಆಗೋದಿಲ್ಲ. ಚರ್ಮ ಹೈಡ್ರೇಟ್ ಆಗಿರ್ಬೇಕು. ನಮ್ಮ ಮೈನಲ್ಲಿರ್ತಕ್ಕಂಥ ಚರ್ಮ ಇದೆಯಲ್ಲ, ಈ ಚರ್ಮ, ಅದೆಲ್ಲ ನೀರು ಜಾಸ್ತಿ ಇರಬೇಕು. ಈಗ ನಮ್ಮಂತ ವಯಸ್ಕರಾದವರಲ್ಲಿ ನೀರು ಕಡಿಮೆ ಆಗ್ಬಿಟ್ಟು ಚರ್ಮ ಎಲ್ಲ ಏನಾಗುತ್ತೆ ಅಂದ್ರೆ ಒಣಗ್ಬಿಡುತ್ತೆ. ಮೆದುಳು ಕೆಲಸ ಮಾಡೋದಕ್ಕೆ ನೀರು ಬೇಕೇ ಬೇಕು. ನೀರು ಮೆದುಳಿಗೆ ಸ್ವಲ್ಪ ಕಡಿಮೆ ಆದ್ರೂ ಸಹಿತ ತಲೆನೋವು ಬರುತ್ತೆ, ಏಕಾಗ್ರತೆ ಕೊರತೆ ಆಗುತ್ತೆ, ಸುಸ್ತು ಬರುತ್ತೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಕೆಲಸ ಮಾಡ್ತಕ್ಕಂಥವ್ರಲ್ಲಿ ಏನ್ ಮಾಡ್ತಾರೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಪಕ್ಕದಲ್ಲಿ ಒಂದು ಬಾಟಲ್ ನೀರು ಇಟ್ಕೊಂಡಿರ್ತಾರೆ. ಇತ್ತೀಚೆಗೆ ಉಪಾಧ್ಯಾಯರು ನೀರಿಟ್ಕೊಳ್ಳೋದು ನಾನು ನೋಡಿದ್ದೀನಿ. ಆದ್ರಿಂದ ನೀರು ಬಹಳ ಮುಖ್ಯ. ಸಾಮಾನ್ಯವಾಗಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಒಂದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅವರು ಅಂದ್ರೆ 2.5 ಲೀಟರ್ 3 ಲೀಟರ್ ಕುಡಿಬಹುದು. ಆದ್ರೆ ಕೆಲವು ಸಾರಿ ಕೆಲವು ರೋಗಗಳು ಬಂದಾಗ ಡಾಕ್ಟರ್ ಹೇಳ್ತಾರೆ 1.1 ಲೀಟರ್ ಮೇಲೆ ನೀವು ನೀರು ಕುಡಿಬಾರ್ದು ಅಂತ. ಅದಕ್ಕೆ ಬೇರೆ ಕಾರಣಗಳಿದೆ, ಅದನ್ನ ಆಮೇಲೆ ಹೇಳೋಣ. ನೀರು ಕೊರತೆಯಾದರೆ ಅಂದ್ರೆ ನೀರು ನಾವು ಕುಡಿಯೋದು ಕಡಿಮೆ ಆದರೆ ಬಾಯಿ ಒಣಗುತ್ತೆ, ಸುಸ್ತಾಗುತ್ತೆ, ತಲೆ ಸುತ್ತುತ್ತೆ, ಮೂತ್ರ ಜಾಸ್ತಿ ಹೋಗಲ್ಲ, ರಕ್ತದ ಬಿ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗ್ಬೋದು, ಎರಡೂ ಆಗ್ಬೋದು. ನೀವು ಅಥವಾ ನಾವು ದಿನಕ್ಕೆ ಸಾಕಷ್ಟು ನೀರು ಕುಡಿತೀವ ಅನ್ನೋದನ್ನ ಜ್ಞಾಪಿಸ್ಕೊಳ್ಬೇಕು. ಮತ್ತೆ ಡಾಕ್ಟರ್ ಏನಾದ್ರು ನಿಮಗೆ ಅಡ್ವೈಸ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ನೀರು ಕುಡಿಯಕ್ಕೆ ಹೋಗಬಾರ್ದು. ನೀರು ಕುಡಿತೀವಿ, ನೀರು ಹೊರಗಡೆ ಹೋಗುತ್ತೆ, ನೀರು ದೇಹದಲ್ಲಿ ಇವೆಲ್ಲ ಇರುತ್ತಲ್ಲ. ಈ ನೀರಿನ ಸಮತೋಲನವನ್ನ ಕಾಪಾಡೋದು ಯಾರು? ಹೇಗೆ ನಿಯಂತ್ರಣ ಆಗುತ್ತೆ ಅಂದ್ರೆ ಮೆದುಳಿನಲ್ಲಿರ್ತಕ್ಕಂಥ ಕೆಲವು ಸೆಂಟರ್ಸ್ ಮೂತ್ರಪಿಂಡಗಳಿಗೆ, ಹಾರ್ಮೋನುಗಳಿಗೆ, ನರಮಂಡಲ ಸಂದೇಶಗಳು, ನ್ಯೂರಲ್ ಸಿಗ್ನಲ್ಸ್ ಅಂತ ಹೇಳ್ತೀವಲ್ಲ, ಕಳಿಸ್ಕೊಡುತ್ತೆ. ಜೊತೆಗೆ ಎಲ್ಲಾ ಜೀವಿಗಳಲ್ಲೂ, ಮನುಷ್ಯನಲ್ಲೂ ಸಹಿತ ಹೋಮಿಯೋಸ್ಟಾಟಿಸ್ ಅಂತ ಒಂದು ಮುಖ್ಯವಾದ ಕಾರ್ಯ ಇದೆ. ಅದು ಸ್ವಯಂ ನಿಯಂತ್ರಣ ಅಂತ. ಅದೇನಂತ ಮುಂದೆ ಹೇಳ್ತೀನಿ. ನಾವು ದಿನನಿತ್ಯ ನೋಡ್ತಕ್ಕಂಥ ನಮ್ಮ ಚರ್ಮ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೀರು ಕಡಿಮೆ ಆದ್ರೆ ಡಿಹೈಡ್ರೇಷನ್ ಆಗುತ್ತೆ ಅಂತಾರೆ. ಅಲ್ಲಿ ನೋಡಿ, ಚರ್ಮದ ಮೇಲೆ ಗುರುತುಗಳು ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಗುರುತುಗಳು ಕಂಡು ಬರುತ್ತೆ, ಕಡಿತ ಶುರುವಾಗುತ್ತೆ. ನೀರು ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಳಭಾಗದಲ್ಲಿ ಕಾಲುಗಳು ಊದ್ಕೊಳ್ಳುತ್ತೆ, ಅದಕ್ಕೆ ಎಡಿಮಾ ಅಂತ ಹೇಳ್ತಾರೆ. ಅದಕ್ಕೂ ಏನೋ ಬೇರೆ ಕಾರಣ ಇರುತ್ತೆ. ಹೃದಯ, ಮೂತ್ರಪಿಂಡ, ಯಕೃತ್ತು ಇವುಗಳಲ್ಲಿ ಸಮಸ್ಯೆ ಉಂಟಾಗ್ಬಿಡುತ್ತೆ.
ನೀರು ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಆದ್ರಿಂದ ಎಷ್ಟು ನೀರನ್ನು ಕುಡಿಬೇಕು ಅನ್ನೋದನ್ನ ನಾವು ಡಾಕ್ಟರ್ಗಳನ್ನ ಅಡ್ವೈಸ್ ಕೇಳಬೇಕು. ಅಂದ್ರೆ ಆರೋಗ್ಯ ಸರಿಗಿರೋ ತನಕ ಏನು ಪ್ರಾಬ್ಲಮ್ ಇಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು ಅಂದ್ರೆ ನೀರು ಕುಡಿಯೋದನ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಬೇಕಾಗುತ್ತೆ. ನೀರಿನ ಸಮತೋಲನ ಮಾಡದೆ ಹೋದರೆ, ಚರ್ಮದ ಆರ್ದ್ರತೆ ಅಂದ್ರೆ ಮಾಯಿಶ್ಚರ್ನ ಕಾಪಾಡದೆ ಹೋದ್ರೆ, ನೀರು ಹೊರಗೆ ಹೋಗದ ಹಾಗೆ ಮಾಡು, ಇವೆಲ್ಲ ಮಾಡ್ಬೇಕಾಗ್ಬೋದು. ಅಥವಾ ನೀರು ಜಾಸ್ತಿ ಆಗ್ಬಿಟ್ರೆ ದೇಹಕ್ಕೆ ಡಯೂರಿಟೆಕ್ಸ್ ಅಂತ ಮಾತ್ರೆಗಳು ಕೊಡ್ತಾರೆ, ಅದನ್ನ ನೀರನ್ನ ಹೊರಗಡೆ ಹಾಕ್ಬೇಕು. ಅಂದ್ರೆ ನೀರನ್ನ ಉಳಿಸ್ಕೋಬೇಕು ಕೆಲಸ ನೀರನ್ನ ಹೊರಗಡೆ ಹಾಕ್ಬೇಕು, ಎರಡೂ ಮಾಡ್ಬೇಕು. ಈ ಒಂದು ಸಮತೋಲನವನ್ನು ಕಾಪಾಡಬೇಕು. ಅದಕ್ಕೆ ವೈದ್ಯರ ಸಲಹೆ ಬೇಕು, ಮತ್ತೆ ಔಷಧಿ ಬೇಕಾಗ್ಬೋದು. ಇದ್ದಾಗ ಮಾತ್ರ ನೀರಿನ ಸಮತೋಲನವನ್ನು ನಾವು ಕಾಪಾಡಬಹುದು. ನಾನು ದೇಹದಲ್ಲಿ ಆಗ್ತಕ್ಕಂಥ ಎಲ್ಲಾ ಕ್ರಿಯೆಗಳನ್ನ ಕಾಪಾಡ್ತಕ್ಕಂಥದ್ದು ಒಂದು ಮುಖ್ಯವಾದ ಜೈವಿಕ ಕ್ರಿಯೆ ಇದೆ. ಅದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಸ್ವಯಂ ನಿಯಂತ್ರಕ ಅಂತ ಹೇಳ್ಬೋದು. ಬದಲಾಗುವ ಬಾಹ್ಯ ಪರಿಸ್ಥಿತಿಗಳ ನಡುವೆಯೂ ಹೊರಭಾಗದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ದೇಹದ ಆಂತರಿಕ ಸ್ಥಿರತೆ, ನಮ್ಮ ದೇಹದಲ್ಲಿ ಒಂದೇ ತರ ಟೆಂಪರೇಚರ್ ಇರುತ್ತೆ, ಅಷ್ಟೇ ನೀರಿರುತ್ತೆ, ಎಲ್ಲ ಕೆಲಸಗಳು ಮಾಡ್ತಿರುತ್ತೆ. ಹೊರಗಡೆ ಚಳಿ ಆಗ್ಲಿ, ಗಾಳಿ ಆಗ್ಲಿ, ಮಳೆ ಬರ್ಲಿ, ಮಂಜು ಬೀಳಲಿ, ಬಿಸಿಲು ಜಾಸ್ತಿ ಆಗ್ಲಿ, ಆದರೆ ದೇಹದ ಕೆಲಸ ಒಂದೇ ರೀತಿಯಾಗಿರುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಹೋಮಿಯೋಸ್ಟಾಸಿಸ್ ಅಥವಾ ಸ್ವಯಂ ನಿಯಂತ್ರಣ ಅನ್ನೋದು. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಅಂದ್ರೆ ಮಾನವ ದೇಹದ ಉಷ್ಣತೆ ಸ್ಥಿರವಾಗಿರುತ್ತೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಸ್ಥಿರವಾಗಿರುತ್ತೆ, ಇನ್ಸುಲಿನ್ ಗ್ಲೂಕೋಗಾನ್ಗಳು ಸಮವಾಗಿರುತ್ತೆ, ನೀರು ಮತ್ತು ಎಲೆಕ್ಟ್ರೋಲೈಟ್ ಸಮವಾಗಿರುತ್ತೆ. ಹೋಮಿಯೋಸ್ಟಾಟಿಸ್ ಏನಾದ್ರು ಬದಲಾವಣೆ ಆಗ್ಬಿಡ್ತು, ಮೆದುಳು ಸರಿಯಾಗಿ ಸಿಗ್ನಲ್ ಕಳಿಸ್ದೆ ಹೋದ್ರೆ ನಮಗೆ ತೊಂದರೆಗಳು ಶುರುವಾಗುತ್ತೆ. ಈ ಸಮತೋಲನವನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಚಿತ್ರ ತೋರಿಸಿದೀನಿ. ಎಡಭಾಗದಲ್ಲಿ ಹಸಿರು ಬಣ್ಣದಲ್ಲಿ ನೋಡಿ, ನೀರಿನ ಪ್ರಯಾಣ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನೀರು ಕುಡಿತೀವಿ, ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಜೀವಕೋಶಗಳಿಗೆ ತಲುಪುತ್ತೆ, ಕಿಡ್ನಿ ಶೋಧನೆ ಮಾಡುತ್ತೆ, ಆಮೇಲೆ ಮೂತ್ರ, ಬೆವರು, ಉಸಿರಾಟದ ಮೂಲಕ ಹೊರಗೂ ಹೋಗುತ್ತೆ. ನೀರು ಒಳಗೂ ಬರುತ್ತೆ, ನೀರು ಹೊರಗೂ ಹೋಗುತ್ತೆ, ಸಮತೋಲನ ಕಾಪಾಡ್ತಾನೆ ಇರುತ್ತೆ. ಇನ್ನೊಂದು ಚಿತ್ರದಲ್ಲಿ ತೋರಿಸಿದೀನಿ ನೋಡಿ, ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸ್ ADH ಅಂತ ಒಂದು ಹಾರ್ಮೋನ್ ಅನ್ನ ಅದು ಕೊಡುತ್ತೆ. ಕೆಳಭಾಗದಲ್ಲಿ ಯಾರೋ ಬಂದಿದೆ, ಅದು ಲೆಸ್ ವಾಟರ್ ಅಬ್ಸರ್ವ್, ನೀರನ್ನ ಕಡಿಮೆ ಅಬ್ಸರ್ವ್ ಮಾಡೋಕೆ ಕಿಡ್ನಿ ಹೇಳುತ್ತೆ. ಅಲ್ಲಿಂದ ನೀರು ರಕ್ತದಲ್ಲಿರ್ತಕ್ಕಂಥ ನೀರು ಎಷ್ಟಿರ್ಬೇಕು ಅನ್ನೋದನ್ನ ಕಾಪಾಡುತ್ತೆ. ರಕ್ತದಲ್ಲಿ ನೀರು ಹೆಚ್ಚು ಇರ್ಕೂಡ್ದು, ಕಡಿಮೆ ನೀರು ಕುಡಿದು ಅದು ಕಾಪಾಡುತ್ತೆ. ಆಮೇಲಿಂದ ಬ್ರೈನ್ ನಲ್ಲಿರ್ತಕ್ಕಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಕ್ಕಂಥದ್ದು ಪುನಃ ಅಡ್ರಿನಲ್ ಅಂತಕ್ಕಂಥ ಹಾರ್ಮೋನ್ ಕಳಿಸಿ ಈ ನೀರಿನ ಸಮತೋಲನವನ್ನ ಕಾಪಾಡುತ್ತೆ. ಇದು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಎಡಭಾಗದಲ್ಲಿ ಚಿತ್ರ ಕೊಟ್ಟಿದ್ದೀನಿ. ಈ ಬಲಭಾಗದ ಚಿತ್ರ ಸ್ವಲ್ಪ ದೊಡ್ಡ, ಅಂದ್ರೆ PUC ಓದ್ತಾರಲ್ಲ ಅಂತವ್ರಿಗೆ ಅದು ಸಹಾಯ ಆಗುತ್ತೆ. ನಮ್ಮ ದೇಹಕ್ಕೆ ನೀರು ಬೇಕೇ ಬೇಕು ಮತ್ತು ನೀರಿನಿಂದ ಏನೇನು ಕೆಲಸವಾಗುತ್ತೆ ಅನ್ನೋ ವಿಷಯವನ್ನ ಸ್ಕೂಲ್ ಮಕ್ಕಳಿಗೆ ಮತ್ತು ಹೆಚ್ಚು ಓದಿಲ್ಲದವರಿಗೆ ತಿಳಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿ ಒಂದು ಕಾನ್ಸೆಪ್ಟ್ ಅನ್ನು ಮಾಡಿ ಈ ಒಂದು ವಿಡಿಯೋನ ಡಿಸೈನ್ ಮಾಡಿದ್ದೀನಿ, ವಾಯ್ಸ್ ಕೊಟ್ಟಿದ್ದೀನಿ. CG ನಾಗರಾಜ. ಅಕಾಡೆಮಿಕ್ ಅಸಿಸ್ಟೆನ್ಸ್ ಇದಕ್ಕೆ ChatGPT ತಗೊಂಡಿದ್ದೀನಿ, ಮತ್ತೆ ಕೆಲವು ಬೇರೆ ಬೇರೆ ಕಡೆಯಿಂದ ತಗೊಂಡಿದ್ದೀನಿ. ಇಮೇಜಸ್ ಅನ್ನ ಕ್ರಿಯೇಟಿವ್ ಕಾಮನ್ಸ್ ವಿಕಿಮೀಡಿಯಾ ಇಂದ ತಗೊಂಡಿದ್ದೀನಿ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಯೂಟ್ಯೂಬ್ನವ್ರು ಇದನ್ನ ಪಬ್ಲಿಷ್ ಮಾಡ್ತಾರೆ ಇವತ್ತು ರಾತ್ರಿ, ಅವ್ರಿಗೂ ನನ್ನ ಧನ್ಯವಾದಗಳು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ ಕೊಟ್ರೆ 578 ಬೇರೆ ಬೇರೆ ರೀತಿಯ ವಿಡಿಯೋಗಳಿವೆ. ಅವುಗಳನ್ನ ಯಾರಿಗಾರು ಬೇಕಾದರೆ ದಯವಿಟ್ಟು ಹೇಳಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳಾಗಲಿ. ನೀರಿನ ಸಮತೋಲನವನ್ನ ಕಾಪಾಡುವುದು ನಮ್ಮ ದೇಹ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಕುಡಿದೇ ಹೋದ್ರೆ ತೊಂದರೆ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ.